ಹೇ ಗೈಸ್, ಗುಡ್ ಮಾರ್ನಿಂಗ್, ನೋ ಗುಡ್ ಆಫ್ಟರ್ನೂನ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವಾಗಿನ್ನೂ ಸ್ನಾನ ಆಯಿತು. ನಮ್ಮಪ್ಪ ಬಿಸಿ ಬಿಸಿ ಟೀ ಮಾಡಿಕೊಟ್ಟಿದ್ದಾರೆ. ಸೊ ಫಸ್ಟು ಟೀ ಕುಡಿದ್ಬಿಡ್ತೀನಿ ಗೈಸ್. ಇನ್ನೂ ನಾನು ತಲೆ ಸಹ ಒರೆಸ್ಕೊಂಡಿಲ್ಲ. ಫಸ್ಟು ಟೀ ಕುಡಿದ್ಬಿಡೋಣ. ಯಾಕೆ ಹೇಳಿ, ಬಿಸಿ ಆರೋಗ್ಬಿಡುತ್ತೆ. ಸೊ ಬಿಸಿ ಇದ್ದಾಗ ಕುಡಿದ್ರಷ್ಟೇ ಅದಕ್ಕೆ ವ್ಯಾಲ್ಯೂ, ಮತ್ತು ಅವ್ರು ಮಾಡಿಕೊಟ್ಟಿದ್ದಕ್ಕೂ ಸಾರ್ಥಕ. ಸೊ ಬನ್ನಿ ಫಸ್ಟು ಟೀ ಕುಡಿದ್ಬಿಡೋಣ. ಸಖತ್ತಾಗಿದೆ ಇದು. ಆಲ್ರೆಡಿ ನಾನು 2ನೇ ಸಲ ಟೀ ಕುಡಿತಾ ಇರೋದು, 2 ಸಲ ಕಾಫಿ ಆಗೋಗಿದೆ. ಇಲ್ಲಿ ಬಂದಮೇಲೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಪ್ಪ ಬೇಕು ಅಂದರೆ ಇನ್ನೊಂದು ಸಲ ಬಿಸಿ ಮಾಡಿಕೊಡ್ತೀನಿ ಅಂದರು. ಇಲ್ಲ ಅಪ್ಪಾಜಿ ಬೇಡ, ನಾನು ಇದನ್ನೇ ಕುಡಿತೀನಿ, ಇನ್ನೂ ಬಿಸಿ ಇದೆ ಅಂತ ಹೇಳಿ ಕುಡಿತಾ ಇದ್ದೀನಿ. ಅದಕ್ಕೆ ಮೈ ಒರೆಸ್ಕೊಳ್ಳೋದು ಬಿಟ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ನೋಡಿ, ತವ್ರ ಮನೇಲಿ ಎಷ್ಟು ಟ್ರೀಟ್ಮೆಂಟ್ ಸಿಗುತ್ತೆ, ಎಷ್ಟು ಜನ ಇದನ್ನು ತಗೋ ಅದನ್ನು ತಗೋ ಅಂತ ಬರ್ತಾರೆ. ಗಂಡನ ಮನೇಲಿ ನಾವೇ ತಗೊಂಡೋಗಿ ವೆಯ್ಟ್ ಮಾಡಿದ್ರು ಸಹ ನೋ ವ್ಯಾಲ್ಯೂ, ನೋ ಪ್ರೀತಿ. ಗೈಸ್, ಸ್ನಾನ ಆಯಿತು, ಸನ್ಸ್ಕ್ರೀನ್ ಲೋಷನ್ ಎಲ್ಲ ಹಚ್ಕೊಂಡೆ. ಬನ್ನಿ ಇವಾಗ ನಮ್ಮಮ್ಮ ಪೂಜೆ ಮಾಡು ಅಂತ ಇದ್ದಾರೆ. ಹೇಗೂ ತಲೆ ಸ್ನಾನ ಮಾಡ್ಕೊಂಡಿದೆಯಲ್ಲ, ಪೂಜೆ ಮಾಡು ಅಂತ ಅವರೇ. ಬನ್ನಿ ಮಾಡಿಬಿಡೋಣ. ಇವತ್ತಿನ ಔಟ್ಫಿಟ್ ಇದು. ನಾನು ಬೇರೆದು ಹಾಕ್ಕೊಂಡಿದ್ದೆ. ನನ್ನ ಮಗ ಅಮ್ಮ ಬೇರೆದು ಹಾಕ್ಕೊಮ್ಮ ಅಂದ್ಬಿಟ್ಟು ಈ ಟಾಪ್ ಹಾಕಿಸ್ದ. ಬನ್ನಿ ಹೋಗೋಣ, ಪೂಜೆ ಮಾಡಿಬಿಟ್ಟು ಬರೋಣ. ಬೇಕಾ ನಿನಗೆ ಕೊಡ್ತೀನಿ ಸುಮ್ಮನೆ. ಅದಕ್ಕೆ ಯಾಕೆ ತಲೆಗಟ್ಕೋತೀಯ? ಲಿಸನ್, ಗೈಸ್ ನೋಡಿ, ಎಲ್ಲ ಅರಗ್ಬಿಟ್ಟಿದ್ದೀವಿ. ಬಂದು ಸರಿ ಮಾಡಬೇಕು. ಫುಲ್ ಎಲ್ಲ ಬಟ್ಟೆಗಳು ಯಾವ್ಯಾವ್ದು ಕೈಗೆ ಸಿಗತ್ತೆ ಎಲ್ಲ ತುಂಬ್ಕೊ ಬಂದಿದ್ದೀನಿ. ಅದು ಇದು ಮ್ಯಾಚ್ ಆಗುತ್ತೆ. ಬ್ಲೂನಾ? ಬೇಡ, ಈ ತದ್ ಪ್ಯಾಂಟ್. ಹಾ ಅರ್ಥ ಆಯ್ತು? ಆಯ್ತು, ಹಾಕು. ಚಿಂಟು ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಇದ್ದಾನೆ. ಅವನಿಗೆ ಸ್ವೆಟರ್ ಬೇಕಂತೆ, ಅದಕ್ಕೆ ಇದು ಹಾಕೊಂಡು ಬೇರೆ ಪ್ಯಾಂಟ್ ಹಾಕೋತಾನಂತೆ. ಚೆನ್ನಾಗಿದೆ ಕಣಪ್ಪ. ಕನ್ನಡಿ ಒರೆಸ್ಬೇಕು. ಕನ್ನಡಿ ಫುಲ್ ಗಲೀಜ್ ಆಗಿದೆ. ಯಾವಾಗ್ಲೂ ಬೂರ್ ಇದೆ. ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ತಗೋಗಲ್ ವಾಟರ್ ಬಲೆ. ಬನ್ನಿ, ಇನ್ಶರ್ಟ್ ಮಾಡಪ್ಪಜೆ. ಒಳ್ಳೆ ಗುಡಾಣ ತರ ಹೊಟ್ಟೆ. ಅದು ಇನ್ನೂ ಜಾಸ್ತಿ ಕಾಣಿಸುತ್ತೆ. ಏನಿಲ್ಲ, ಚೆನ್ನಾಗಿ ಟಿಪ್ ಟಾಪ್ ಕಾಣ್ತೀರಾ. ಮಾಡಿ ಯಾಕೆ ನಾವು ಎಲ್ಲಿ ಹೋಗ್ತಿಲ್ಲ. ಮಾಡಿ ಟಿಪ್ ಟಾಪ್ ಆಗಿ ಒಳ್ಳೆ ಹೀರೋ ತರ ಕಾಣ್ತೀರಾ. ಗೈಸ್ ನೋಡಿ, ನಮ್ಮ ಅಪ್ಪಗೆ ಇದು ಚೆನ್ನಾಗೈತಲ್ಲ ಬಿಡು. ತೆಗ್ದು ಹಾಕಿದೀನಿ. ಆದ್ರೂ ಅಲ್ವಾ ಖರ್ಚಿಗೆ ತಂದಿಲ್ವೇನೋ? ಖರ್ಚಿಫ ಅಲ್ಲೇ ಬಿಟ್ಟು ಬಂದು ಎಲ್ಲೈತೆ. ಅಪ್ಪಾಜಿ ದೊಡ್ಡ ಖರ್ಚಿಫ್ ಇರ್ತಾವ, ಇಸ್ಕೋ. ನೋಡಿ ಗೈಸ್, ನಮ್ಮ ಅಪ್ಪಂಗೆ ಇಲ್ಲ, ಅದರಲ್ಲಿದೆ. ಅಯ್ಯೋ ಅಮ್ಮಮ್ಮ, ಒಂದು ನನಗೆ ಏರ್ಪಾಡ್ಸ್ ಬೇಕು. ಖರ್ಚಿಫ್ ಇಲ್ಲ ನಡೀತದೆ. ನೋಡಿ ನಮ್ಮ ಅಪ್ಪ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏನು ಮಾಡಿದ್ರು ಮಾಡ್ಕೊಳಕ್ಲ. ಅಯ್ಯೋ, ಫುಲ್ ದೃಷ್ಟಿ ಆಯ್ತದಲ್ಲ ಪಜ್ಜಿ, ಹಂಗ್ ಕಾಣ್ತಾ ಇದ್ದೀರಾ. ಈ ಶರ್ಟು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಪ್ಯಾಂಟ್ಗೂ ಶರ್ಟ್ಗೂ ಫೋಟೋ ಅಲ್ಲ, ವಿಡಿಯೋ ಅಷ್ಟೇ ಸಾಕು. ಬನ್ನಿ, ವಿಡಿಯೋ ಇದ್ರೆ ನೀವು ಯಾವಾಗ ಬೇಕಾದ್ರೂ ತೆಗೆದು ಓಪನ್ ಮಾಡ್ಕೊಂಡು ನನ್ನ ಬ್ಲಾಗ್ ನೋಡಿ ಸಿಗತ್ತೆ. ಟವಲ್ ತೆಗಿಯಪ್ಪ ಅಜ್ಜಿ, ಕೊಡಪ್ಪಾಜಿ ಇಲ್ಲಿ ಟವಲ್. ನೋಡಿ ಗೈಸ್, ನಮ್ಮ ಅಪ್ಪನ ಹೆಂಗೆ ರೆಡಿ ಮಾಡಿಸಿದ್ದೀನಿ.
ಹೀರೋ ತರ ಕಾಣ್ತಾ ಇದ್ದಾರೆ. ಫುಲ್ ವೈಟ್ ಏರ್ಸ್, ವೈಟ್ ಶರ್ಟು. ಫೋಟೋ ತೆಗಿತಾ ಇಲ್ಲ ನಾನು ವಿಡಿಯೋ. ಬನ್ನಿ ಹೊರಗೆ. ನನಗ್ ಗೊತ್ತಿಲ್ವಾ, ನೀನ್ ತಗೊಂಡಿದ್ದಲ್ಲೋ ಅವಾಗ ಚಾರ್ಜ್ ಹಾಕಿದ್ದಲ್ಲ, ಅಲ್ಲೆಲ್ಲಾರು ಬಿದ್ದಿದ್ಯಾ ನೋಡು. ನಾನ್ ತಗೊಂಡಿಲ್ಲ ನೋಡು ಎಂತ ನನ್ನ ಹಣೆ ಬರ ನೋಡು. ನಿನ್ ಹಣೆ ಬರ ಏನಾಗಿದೆ? ಇಷ್ಟೊಳ್ಳೆ ಬಟ್ಟೆ ಚಪ್ಪಲಿ ಓ ಸೂಪರ್ ಆಗಿದೆ. ಒಬ್ಬ ಐಯಸ್ಕತ್ ನಮ್ಮಪ್ಪ ಇನ್ನೂ ರಿವರ್ಸೇ ತೆಗ್ದಿಲ್ಲ. ಹಿಂಗೆ ತಗೋಬೇಕಿದ್ರು ಗಾಡಿ ಐತಲ್ಲಿ. ಆಯ್ತಪ್ಪ ಗೊತ್ತು ಅದು ಅಳಿಸ್ಕೋ. ಗೈಸ್ ಹೊರಟು ಈಗ. ಟೈಮ್ ಬಂದು 1:30. ಏನ ಚಿಂಟು ನೀನು ಲಿಪ್ ಬಾಮ್ ತಂದು ನೋಡಿ ಎಲ್ಲ ಹಾಕ್ತಿ ಅನ್ನೋದೇ ಗೊತ್ತಿಲ್ಲ. ಅಲ್ಲೇ ಐತೆ. ಹುಡುಕಿ ಬೆಳಿಗ್ಗೆ ಎಲ್ಲ ನೋಡ್ದೆ. ಎಲ್ಲೈತೆ ಅಲ್ಲಿ ಶೋಕೇಸ್ ಅಲ್ಲಿ ಐತೆ ಕಣ್ಣಿಗೆ. ಹುಡುಗರು ನಾನು ಸಾಕಾಯ್ತು, ಏನು ಸಿಕ್ಕಕ್ಕೆ ಹೋಗ್ಕೋದಲ್ಲ. ಗೈಸ್ ಎಷ್ಟು ಚಂದ ಕಾಣ್ತಾ ಇದೀನಿ ನೋಡಿ. ಸಖತ ಕಾಣ್ತಿದ್ಯಾ. ನಾನು ಚಿಂಟು ನನ್ನ ಕತ್ತಿ ತೆಗಿ. ಇಲ್ಲಿ ತೆಗಿತಾ ಇದೀನಲ್ಲಮ್ಮ, ಇನ್ನೇನ್ ತೆಗಿಲ್ಲಮ್ಮ. ಚಿಂಟು ನನ್ನ ಫೋಟೋ ಗಿಟೋ ಇಲ್ಲಮ್ಮ ನನ್ನಲ್ಲಿ, ಓನ್ಲಿ ವಿಡಿಯೋ. ಆಮೇಲೆ ಮಿಲ್ಕ್ ಹಾಕೆ. ಡೋರ್ ಯಾವ್ದೋ ಟೇಲರ್ ಓಪನ್ ಆಯ್ತು. ಯಾವನಿಗೆ ಗೊತ್ತು, ನಾವು ಈ ಕಡೆ ಬೈಕ್ ಮಗ ಓಡಿಸಿದೀನಿ. ಮಾಡ್ತೀರಾ ಇದಕ್ಕ ನಾವು ಗ್ಲಾಸ ಅದು ಕಾರು ಕ್ಲೋಸ್ ಇಲ್ವಾ? AC ಬರ್ತದೆ. ಓಪನ್ ಆಗಕ್ಕೆ ಇಲ್ಲಿ ಸ್ವಿಚ್ ಆಫ್ ಆಯ್ತಲ್ಲ. ಬಂದಿದ್ದ ದಿನನೇ ಶಾಪಿಂಗ್ ಹೊರಟ್ಬಿಟ್ಟಿದ್ದೀನಿ. ಯಾಕೆ ಗೊತ್ತಾ ಗೈಸ್, ಆಕ್ಚುಲಿ ಟೈಮ್ ಇಲ್ಲ ಅಲ್ಲ. ಇರೋದು ಕ್ರಿಸ್ಮಸ್ ಹಾಲಿಡೇಸ್ ಬರೀ ಒಂದೇ ವಾರ. ಈ ಒಂದು ವಾರದಲ್ಲಿ ನಮ್ಗೆ ಏನೇನ್ ಬೇಕು ಬೇಡ ಎಲ್ಲದನ್ನು ಇಲ್ಲೇ ಕಂಪ್ಲೀಟ್ ಮಾಡ್ಕೋಬೇಕು. ಆ್ಯಂಡ್ ಪೆಂಡಿಂಗ್ ಯಾವುದೂ ಉಳಿಸ್ಕೊಳ್ಳೋಂಗಿಲ್ಲ. ಆ್ಯಂಡ್ ಮೋರ್ ಓವರ್ ಈ ಸಲ ತುಂಬಾನೇ ಇದಾವೆ. ಶಾಪಿಂಗ್ ಇದೆ, ಟೆಂಪಲ್ ರನ್ ಇದೆ, ಪ್ರತಿಯೊಂದು ಇದೆ. ಹಾಗೆ ನಮ್ಮ ಚಿಂಟು ಬೇರೆ, ಅವಂದು ಬೇರೆ ಸೂಪರ್ ಡಿಮ್ಯಾಂಡ್ಸ್ ಜಾಸ್ತಿ ಇದೆ. ಪ್ರತಿಯೊಂದನ್ನು ನೋಡ್ಬೇಕು. ಹಾಗಾಗಿ ಇವತ್ತಿನ ದಿನನೇ ಶಾಪಿಂಗ್ ಹೊರಟ್ಬಿಟ್ಟಿದೀವಿ. ಯಾವ ಕಡೆಗೆ ನಾವು ಹೋಗ್ತಾ ಇರೋದು? ಹಾಸನ್ ಕಡೆಗೆ. ನಂದು ಸ್ವಲ್ಪ ಶಾಪಿಂಗ್ ಇದೆ, ನಮ್ ಚಿಂಟುದು ಸ್ವಲ್ಪ ಶಾಪಿಂಗ್ ಇದೆ, ನಮ್ಮ ಅಮ್ಮಂದು ಸ್ವಲ್ಪ ಶಾಪಿಂಗ್ ಇದೆ. ಹಾಗಾಗಿ ಪ್ರತಿಯೊಬ್ರದ್ದು ಇಲ್ಲಿ ಕಂಪ್ಲೀಟ್ ಆಗತ್ತೆ ಅಂತ ಹೇಳಿ ಇವತ್ತು ಹಾಸನ್ ಕಡೆ ಹೊರಟಿದೀವಿ. ನಮ್ ಚಿಂಟು ನೋಡಿದ್ರಲ್ಲ, ಅಲ್ಲಿ ಕ್ರಾಕ್ಸ್ ಹಾಕೊಳ್ಳುವಾಗ ನೋಡಿ ನನ್ನ ಹತ್ರ ಈ ಕ್ರಾಕ್ಸ್ ಹಾಕೊಂಡು ಬಂದಿದ್ದೀನಿ. ಶ್ಶೇ, ಏನಿದ್ರು ಇಷ್ಟೇನೆ ಅಂತ ಹೇಳ್ತಾ ಇದ್ದ. ಸೊ ಅವನಿಗೇನಾದ್ರೂ ಕೊಡಿಸ್ಬೇಕು, ಶೂಸು ಅಥವಾ ಬೇರೆ ಸ್ಲಿಪ್ಪರ್ಸು ಯಾವ್ದಾದ್ರು. ಆಮೇಲೆ ನಮ್ಮಮ್ಮ ತಗೋಬೇಕು ಅಂತ ಇದ್ರು. ಸೊ ನಮ್ಮ ಅಮ್ಮಂದು ವಾಕಿಂಗ್ ಇಂದು ಶೂಸು ಮತ್ತೆ ರೆಗ್ಯುಲರ್ ಸ್ಲಿಪ್ಪರ್ಸು ಎಲ್ಲಾವುದು ಹೋಗಿದೆಯಂತೆ. ಹಾಗಾಗಿ ಅದನ್ನ ತಗೋಬೇಕು ಅಂತ ಕಾಯ್ತಾ ಇದ್ರು ನಾ ಬರೋದನ್ನೇ ಗೈಸ್. ನಮ್ಮಪ್ಪನೂ ಅಷ್ಟೇ, ಏನ್ ಮಾಡ್ಬೇಕು ಅಂದ್ರೂ ನನ್ ಮಗಳು ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ನಮ್ಮಮ್ಮನೂ ಅಷ್ಟೇನೆ, ಏನ್ ತಗೋಬೇಕು ಅಂದ್ರೂ ನನ್ ಮಗಳು ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಅಕ್ಟೋಬರ್ ಅಲ್ಲಿ ಏನ್ ದಸರಾ ಹಾಲಿಡೇಸ್ಗೆ ಅಂತ ಬಂದಿದ್ವಲ್ಲ, ಅದೇ ಲಾಸ್ಟ್ ಗೈಸ್. ಮತ್ತೆ ನಾವ್ ಈ ಕಡೆ ಬಂದೇ ಇಲ್ಲ. ಪ್ರತಿ ಸಲ ಆಕ್ಚುಲಿ ತಿಂಗ್ಳಿಗೊಂದ್ಸಲನಾದ್ರೂ ವಿಸಿಟ್ ಮಾಡ್ತಾ ಇದ್ದೆ ಅನ್ಸತ್ತೆ, ಅಟ್ಲೀಸ್ಟ್ 1.5 ಮಂತಿಗಾದ್ರೂ. ಬಟ್ ಈ ಸಲ ಲಾಂಗ್ ಆಯ್ತು, ಮೇ ಬಿ 2.5 ಮಂತ್ಸ್ ಆಗೋಯ್ತು. ಬಂದೇ ಇರ್ಲಿಲ್ಲ ಅಲ್ಲ, ಎಲ್ರೂ ತುಂಬಾ ಮಿಸ್ ಮಾಡ್ಕೋತಾ ಇದ್ರು. ಅದ್ರಲ್ಲಿ ನಮ್ ಚಿಂಟುನಂತೂ ಅವರು ತುಂಬಾ ಮಿಸ್ ಮಾಡ್ಕೋತಾ ಇದ್ರು. ಅವನು ಮಾತಾಡೋದು, ಜಗಳ ಮಾಡೋದು, ವಾಪಸ್ ಮಾತಿಗೆ ಮಾತು ಕೊಡ್ತಾನಲ್ಲ ಅದು ಎಲ್ಲವುದನ್ನು ಸಹ. ಅದಕ್ಕೇನೆ ನಾವು ರಜಾ ಕೊಟ್ಟ ತಕ್ಷಣ ಬೇಗ ಈ ಕಡೆಗೆ ಓಡೋಡಿ ಬಂದ್ಬಿಟ್ವು. ಅಲ್ಲಿಂದ ಇವಾಗ ಹಾಸನಿಗೆ ಓಡೋಡಿ ಬಂದಿದೀವಿ. ನಾನು ಅಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ ಬಂದಿದ್ದೀನಿ. ಚಪ್ಪಲಿ ನೋಡಿದ್ರೆ ಹೊರಗಡೆ ಹಾಕ್ಸಿದ್ರು ಏನು ಸಾಲ ಹಾಕಬೇಕಿತ್ತು. ನನಗೇನು ಗೊತ್ತಿತ್ತು ಇವ್ರು ಹೋಯ್ತಾರೆ ಅಂತ. ಇದಾ 28 ಗ್ರಾಮ್ಗೆ ಅಷ್ಟೊಂದು ಆಗತ್ತಾ? ಎಷ್ಟಿದೆ ಇವತ್ತು? ಅದು ಕಾಣಲ್ಲ, ಅದು ಕಾಣಲ್ಲ, ಅದು ಕಾಣಲ್ಲ. ಅದು ನಾನು ತಗೋಬೇಕಲ್ಲ ಅಂತ ಡಿಸ್ಕೌಂಟ್ ಇಲ್ವಾ?
ಇದಾ ಇದು ಶುಗರ್ ಹಾಕಬೇಕಲ್ಲ. 100 ಗ್ರಾಮ್ದು ಅಂತ ಸ್ವಲ್ಪ ಸ್ಟೋನ್ಸ್ ಅಲ್ಲಿ ಸ್ವಲ್ಪ ಫ್ಯಾನ್ಸಿ ಟೈಪ್ ಬಂದಿದ್ರಾ ಸ್ವಲ್ಪ ಗ್ರಾಮ್ ಕಮ್ಮಿ ಇದೆ ತೋರಿಸಿ. 30 ಒಳಗೆ ಇದು ಚೆನ್ನಾಗಿ ನೋಡು ನಿಮ್ ಬೇಡವಾ? ಇಷ್ಟೇ ಇಷ್ಟು ಕಮ್ಮಿಗೆ ಇಷ್ಟೊಂದು ದುಡ್ಡು. ನಾನು 100 ಗ್ರಾಮ್ ತಗೊಂಡಾಗ್ಲೂ ನಾನು ಇಷ್ಟು ಪೇ ಮಾಡಿಲ್ಲ. ಗೋಲ್ಡ್ ಟೀಗಳಿಗೆ ಎಷ್ಟು ತುಂಬ ಈಗ ಆಗಿದೆ. ಅಪ್ಪಾಜಿ ನಾವು ಅಪ್ಪಾಜಿ 100 ನಿಮ್ಮಲ್ಲಿ ತಗೊಂಡೋಗ್ರು ನಾನು ಇಷ್ಟು ಪೇ ಮಾಡಿಲ್ಲ. ಏನು ಮಾಡೋಕ್ಕಾಗಲ್ಲ ಅವ್ರ ಯೋಗ. ಅಪ್ಪಾಜಿ ಜಾಸ್ತಿ ಆಗಿದೆ ಇವಾಗ ನಿಮ್ಮದಕ್ಕೆ ಎಲ್ಲ ಗೊತ್ತು ಸರ್ ಗೋಲ್ಡ್ ರೇಟ್ ಆದ್ರೂ ದೊಡ್ಡ ದೊಡ್ಡ ಹಾರ ತಗೊಂಡಾಗ್ಲೂ ಇಷ್ಟು ಕೊಟ್ಟಿಲ್ಲಲ್ಲ. ಅದು 20 ಲ್ಯಾಕ್ ಆಗುತ್ತೆ ಈಗ ನಿಮ್ಮದಕ್ಕೆ. ನಾನು ಇಲ್ಲೇ 100 ಗ್ರಾಮ್ ಹಾರಗಳು ತೊಗೊಂಡು ಹೋಗಿದ್ದೀನಿ. 28 ಇದು ಅದಕ್ಕಿಂತ ಜಾಸ್ತಿ ಇದು ಚೆನ್ನಾಗಿ ಅದು 5 ಲಕ್ಷನಾ ಇದು? ಗೈಸ್, ಇಲ್ಲಿ ನಾನು ಏನೆಲ್ಲ ನೋಡಿದ್ದೀನಲ್ಲ, ಇಷ್ಟರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ? ಶಾಲ್ ಏನಾದರೂ ಕೊಡಲಾ? ಏನು ಬೇಡ. ಆ್ಯಕ್ಚುಲಿ ಶಾಲ್ಗಿಂತ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ. ಕೊಡಿ ಹಾಕ್ತೀನಿ. ಇಲ್ಲ ಶ್ವೇತ, ಒಂದ್ಸಲ ನೋಡಿ ಮಾಡಿ ಹೇಗೆ ಕಾಣಿಸುತ್ತೆ ಅಂತ. ಲಾಂಗ್ ಮಿರರ್ ಇದೆ. ಇಲ್ಲೇ ಗೊತ್ತಾಗುತ್ತೆ. ಗೊತ್ತಾಗುತ್ತೆ, ಬಟ್ ನಾವು ನಾರ್ಮಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ಬೋದು, ಗೊತ್ತಾಗಬೇಕಲ್ಲ. ಇವಾಗ ಎಕ್ಸ್ಚೇಂಜ್ ಮಾಡಿ ಒಳ್ಳೆ ಆಫರ್ ಇದೆ. ಲೂಸಾ ಇದು? ಲೂಸಾ ಅಲ್ಲ, ನೀವು ತಗೋತಾ ಇದ್ದಿದ್ದು 7 ಸೈಜ್ ಅಲ್ವಾ? ಇದು 8 ಸ್ವಲ್ಪ ಲೂಸ್ ಇದ್ರೆ ಏನೋ ಅಂತ. ಲೂಸ್ ಇದೆ, ಸಾಕೋಬೇಕಾಗತ್ತೆ. ನಮ್ಮಮ್ಮ ಚನ್ನರಾಯಪಟ್ಟಣದಿಂದ ಹಾಸನ್ನಿಗೆ ಬಂದಿದ್ದಾರೆ. ಸ್ಲಿಪ್ಪರ್ ತಗೋಬೇಕು, ಶೂಸ್ ತಗೋಬೇಕು ಅಂದ್ಬಿಟ್ಟು. ಬಟ್ ಇಲ್ಲಿ ಎಲ್ಲದು ಕಾಸ್ಟ್ಲಿನೇ ಇದೆ. ನಾನು ನಮ್ಮಮ್ಮಂಗೆ ನಾನೇ ತಕ್ಕೊಡ್ತೀನಿ ತಗೊಳಮ್ಮ, ತಲೆ ಕೆಡಿಸ್ಕೋಬೇಡಮ್ಮ ಅಂದ್ರೂ ಇಲ್ಲ ಇಲ್ಲ, ನಾನು ಹೋಗಿ ಚನ್ನರಾಯಪಟ್ಟಣದಲ್ಲಿ ತಗೋತೀನಿ ಅಂತೆ ಗೈಸ್. ಅದಕ್ಕೆ ಅಲ್ಲೊಬ್ರು ಸೇಲ್ಸ್ ಪರ್ಸನ್ ಹೇಳ್ತಾ ಇದ್ರು, ಇದು ಮೇನ್ ಶೋರೂಮು, ಇಲ್ಲಿಂದಾನೇ ಅಲ್ಲೆಲ್ಲ ಸಪ್ಲೈ ಹೋಗೋದು, ಇಲ್ಲೇ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಲ್ಲಿ ಇಷ್ಟ ಆಗುತ್ತಾ ಅಂತ. ನಮ್ಮಮ್ಮ ಆದ್ರೂ ರೇಟ್ ಜಾಸ್ತಿ ಅಲ್ವಾ, ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ರೆ ಪ್ರೆಸ್ಟೀಜ್ ಇಶ್ಯೂಸ್ ಅಲ್ವಾ ಗೈಸ್. ಅದಕ್ಕೆ ನಮ್ಮಮ್ಮ ನಾನು ಚನ್ನರಾಯಪಟ್ಟಣದಲ್ಲಿ ತಗೋತೀನಿ ಅಂತ. ನಾ ಹೇಳ್ದೆ, ಚನ್ನರಾಯಪಟ್ಟಣದಲ್ಲಿ ಏನ್ ಹೋಗೋದ್ ಬೇಡ, ಇಲ್ಲೇ ಬಂದಿದೀವಿ ಅಲ್ಲ, ತಗೊಂಬಿಡಿ ಅಂದ್ಬಿಟ್ಟು ನಾನೇ ತಕ್ಕೊಟ್ಟೆ. ಗೈಸ್, ನಮ್ ಹಾಸನಲ್ಲೂ ಆಪಲ್ ಔಟ್ಲೆಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್. ಇಮ್ಯಾಜಿನ್ದು ಔಟ್ಲೆಟ್ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ನಾನು ಲಾಸ್ಟ್ ಟೈಮ್ 15 Pro Max ತಗೊಳ್ಳುವಾಗ ಇಲ್ಲಿ ಔಟ್ಲೆಟ್ ಇರಲಿಲ್ಲ. ಸೊ ಹಾಗಾಗಿ ನನಗೆ ಆಶ್ಚರ್ಯ ಆಯ್ತು. ಒಂದ್ಸಲ ಹೋಗಿ ನೋಡೇ ಬಿಡೋಣ ಅಂದ್ಬಿಟ್ಟು ಹೋಗಿದ್ವು. ಸರಿ ಇದೆಯಾ ಸ್ಟಾಕ್? ಆಫ್ ಮಾಡ್ಲಿ? ನನಗೆ ಆರೆಂಜ್ ಕಲರ್ ಬೇಕಿತ್ತು, ಅಲ್ಲಿ ಸ್ಟಾಕ್ ಇರಲಿಲ್ಲ. ಸೊ ಹಾಗಾಗಿ ವಾಪಸ್ ಬಂದು ಆಯ್ತಮ್ಮ. ನೆಕ್ಸ್ಟ್ ಬೆಂಗಳೂರಿಗೆ ಹೋದಾಗ MG ರೋಡಲ್ಲಿ ತೆಕ್ಕೊಡು. ಆಕ್ಚುಲಿ ನಾನು ಮೇಯ್ನ್ ಆಗಿ ಹಾಸನ್ಗೆ ಹೋಗಿದ್ದು ದೇವರದೆಲ್ಲ ಐಡಲ್ಸ್ ನೋಡೋಣ ಅಂತ, ಅಂಡ್ ಇನ್ನು ಬೇರೆ ವಿಷಯ ಇತ್ತು. ಬಟ್ ಅಲ್ಲಿ ಆಗ್ಲಿಲ್ಲ. ಅದಕ್ಕೆ ಮತ್ತೆ ವಾಪಸ್ ಬಂದು ನಮ್ ಚನ್ನರಾಯಪಟ್ಟಣದಲ್ಲಿ ನೋಡೋಣ ಅಂತ ನೋಡ್ತಾ ಇದೀವಿ. ಚಿನ್ನದ ಬೆಲೆ ಮಾತ್ರ ಗಗನಕ್ಕೇರ್ತಾ ಇಲ್ಲ ಗೈಸ್. ಬೆಳ್ಳಿ ಬೆಲೆನೂ ಸಹ ಗಗನಕ್ಕೇರ್ತಾ ಇದೆ. ಚಿನ್ನದ ಬೆಲೆಗಿನ್ನ ಬೆಳ್ಳಿ ಬೆಲೆ ಈಗ ಬೇಗ ರೈಸ್ ಆಗ್ತಾ ಇದೆ. ಈ ಗ್ಯಾಪಲ್ಲಿ ನನ್ ಮಗ ನನ್ಗೆ ಅಂತ ಸರ್ಪ್ರೈಸ್ ಆಗಿ ಹಾಲ್ಕೋವಾ ತಂದ್ಕೊಟ್ಟಿದ್ದಾನೆ ಗೈಸ್. ನನ್ ಫೇವ್ರೆಟ್ ಅದು. ಚಿಂಟೋಂಗ ಆಡ್ಬೇಡಪ್ಪಿ. ಎಂತ ಮಾಡ್ಲಮ್ಮ ನಾನು? ಏನು ಔಟ್ಸೈಡ್ ಥಿಂಗ್ಸ್ ತಿಂದಿಲ್ಲ. ಗೈಸ್, ಆಕ್ಚುಯಲ್ ಆಗಿ ಹುಡುಗಿರು ಏನೇನ್ ಇಷ್ಟಪಡ್ತಾರೆ, ಅವ್ರ ಲೈಫಲ್ಲಿ ಏನೇನ್ ಇರ್ಬೇಕು ಅಂತ ಅನ್ಕೋತಾರೆ. ಒಂದು ಪ್ರೀತಿ, ನಂಬಿಕೆ, ಕೇರು ಇದೆಲ್ಲ ಇರ್ಬೇಕು. ಇನ್ನೊಂದು ಗಂಡನ್ ಮನೆಯವರು ಸರಿಗಿರ್ಬೇಕು. ಇನ್ನೊಂದು ಇನ್ನೊಂದ್ ಲೆವೆಲ್ ಮುಂದೆ ಬಂದ್ರೆ ಓಡಾಡಕ್ ಸ್ವಲ್ಪ ವೆಹಿಕಲ್ ಇರ್ಬೇಕು. ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಚಿನ್ನ, ಬೆಳ್ಳಿ ಎಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಇರ್ಬೇಕು. ಆದ್ರೆ ಇವಾಗ ಚಿನ್ನ, ಬೆಳ್ಳಿ ರೇಟು ಗಗನಕ್ಕೆ ಏರ್ತಾ ಇದೆ. ಇನ್ನ ಆಸೆ ಪಡೋದನ್ನೇ ಬಿಟ್ಬಿಡ್ಬೇಕು ಅನ್ಸುತ್ತೆ ಗೈಸ್. ಚಿನ್ನ, ಬೆಳ್ಳಿ ನೋಡಿದ್ರೆ ಚಿಕ್ಕದ್ ತಗೊಳಕ್ ಹೋದ್ರುನು ಇಷ್ಟೊಂದು ಹೇಳ್ತಾರೆ. ಯಪ್ಪಾ ದೇವ. ಗೈಸ್, ಜಸ್ಟ್ ನಾವು ಮನೆಗೆ ಬಂದ್ವು.
ಹೋಗಿದ್ದ ಕೆಲಸ ಎಲ್ಲ ಆಯಿತು. ಐ ಆಮ್ ಸೊ ಹ್ಯಾಪಿ. ಬಾಯ್, ಗುಡ್ ನೈಟ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್. ಗೈಸ್, ನಮ್ಮ ಚಿಂಟು ಕೊಟ್ಟಿದ್ದಾನೆ ಬಿಸ್ಕಾಫ್ ಬಿಸ್ಕೆಟ್. ಹೀಗೆ ಹಿಂಗೆ ಆಗಿಲ್ಲ. ಅಪ್ಪಾಚಿ ಅವ್ರಿಗೆಲ್ಲ ಇಷ್ಟ ಆಯ್ತಂತೆ. ಕೊಬ್ಬರಿ ಬಿಸ್ಕೆಟ್ ಥರ. ತಗೋಬೋದು. ಇದ್ರಿಂದ ಕೇಕ್ ಮಾಡ್ತಾರೆ, ಚೀಸ್ ಕೇಕ್.